ಸುವರ್ಣ. ಹಾಯ್ ಮೇಡಮ್, ಕಾಂತರಾಜ್ ಕಳ್ಸಿದ ಹುಡುಗ ಸಂಜು ಅಂತ. ನೀನೇನ್ ಇಲ್ಲಿ ಕೆಲಸ ಮಾಡೋದಕ್ ಬಂದಿದ್ಯೋ ಅಥವಾ ಮದ್ವೆ ಮನೆ ಊಟ ಮಾಡ್ಕೊಂಡು ಹೋಗಕ್ ಬಂದಿದ್ಯೋ? ಸಾರಿ ಮೇಡಮ್, ಈ ಬುಲೆಟ್ ಸಾಕೋದು ಒಳ್ಳೆ ಆನೆ ಸಾಕ್ದಂಗೆ. 11 ಇಲ್ಲಿ ಇರ್ಬೇಕು ಅಂತ 10:65 ಮನೆ ಬಿಟ್ಟೆ. ಗಾಡಿ ಕೈ ಕೊಟ್ಬಿಡ್ತು. 1975 ಮಾಡಲು ಮೇಡಮ್. ಏನು ಬುಲೆಟ್? ಸರಿ ಸರಿ, ಏನೋ ಇದೇ ಮೊದಲನೇ ದಿನ ಅಂತ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ನನಗೆ ಈ ರೀತಿ ಲೇಟಾಗಿ ಬರೋರ್ನ ಕಂಡ್ರೆ ಆಗೋದೇ ಇಲ್ಲ. ಆದ್ರೆ ನನ್ನ ಕೆಲ್ಸಕ್ಕೆ ಬೇಕಾಗಿರೋದು ನಿಂತರ ಸ್ಮಾರ್ಟ್ ಬಾಯ್. ಅದಕ್ಕೋಸ್ಕರ ಇದೊಂದ್ಸಲ ನಿನಗೆ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ. ಒಂದ್ ವಿಷಯನ ಚೆನ್ನಾಗಿ ತಿಳ್ಕೊ. ಈ ಲೀಲನ್ ಜೊತೆ ಸಹವಾಸ ಅಂದ್ರೆ ಹಾವಿನ ಜೊತೆ ಸರಸ. ನಾನು ಯಾವಾಗ ಕಚ್ತೀನಿ, ಯಾವಾಗ ವಿಷ ಕಕ್ತೀನಿ ಅಂತಾನೆ ಗೊತ್ತಾಗಲ್ಲ. ನಾನ್ ಒಂದ್ಸಲ ವಿಷ ಕಕ್ಕಿದ್ರೆ ಉಸಿರಾಟನೇ ನಿಂತೋಗ್ಬಿಡತ್ತೆ. ಅದ್ ನಿನಗೆ ಚೆನ್ನಾಗಿ ನೆನ್ಪಿರ್ಲಿ. ಕಾಂತಣ್ಣ ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ ಮೇಡಮ್ ನಿಮ್ ಬಗ್ಗೆ. ಯಾವ ಏರಿಯಾ ನಿಂದು? ಮೊದಲು ಎಲ್ಲೆಲ್ಲಿ ಕೆಲಸ ಮಾಡಿದ್ಯಾ? ನಂದು ಡಾಲರ್ಸ್ ಕಾಲೋನಿ, ಪಕ್ಕದಲ್ಲಿರೋ ಸ್ಲಮ್ ಮೇಡಮ್. ನಾನು ರೌಡಿಸಮ್ ಅಲ್ಲಿ ಇದ್ದವನು, ಆದ್ರೆ ರೌಡಿಗಳ ಜೊತೆ ಕೆಲಸ ಮಾಡ್ದವನಲ್ಲ. ಮೊದಲು MBA ಮಾಡ್ತಾ ಇದ್ದೆ. ಎಜುಕೇಶನ್ ಮುಗಿದು ವರ್ಷ ಆದ್ರೂ ಕೆಲಸ ಏನೂ ಸಿಗಲಿಲ್ಲ. ಸೊ ಹೊಟ್ಟೆ ಪಾಡಿಗೋಸ್ಕರ ಎಜುಕೇಶನ್ ಲೋನ್ ತೀರ್ಸೋಕ್ಕೋಸ್ಕರ ಈ ರೀತಿ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದೀನಿ ಮೇಡಮ್. ಆದ್ರೆ ಈಗ ನೀನ್ ಮಾಡ್ತಿರೋ ಕೆಲಸದ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ ತಾನೆ? ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪ್ರಾಣಕ್ಕೆ ಅಪಾಯ. ಅದೆಲ್ಲ ಗೊತ್ತಿದೆ ಬಂದಿದ್ದೀನಿ ಮೇಡಮ್. ನನಗೆ ದುಡ್ಡಿನ ಅವಶ್ಯಕತೆ ಇದೆ. ಮೈ ತುಂಬ ಸಾಲ. ದುಡ್ಡು ಬರೋ ಏನ್ ಕೆಲಸ ಬೇಕಾದ್ರೂ ಹೇಳಿ, ನಾನು ಮಾಡ್ತೀನಿ. ಗುಡ್, ವೆರಿ ಗುಡ್. ನನಗೂ ನಿನ್ ತರನೇ ತುಂಬಾ ಹಸಿವಿರೋರೇ ಬೇಕು. ನೋಡು, ಒಂದು ಸಲ ನೀನ್ ನನಗೆ ಅಡ್ಜಸ್ಟ್ ಆಗ್ಬಿಟ್ರೆ ಆಮೇಲೆ ಮುಂದೆ ನನಗೆ ಯಾವುದೇ ರೀತಿ ಕೊರತೆನೇ ಇರೋದಿಲ್ಲ. ನಿನ್ನ ಸ್ವಂತ ಮಗನ್ಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ. ಆದ್ರೆ ನನ್ನ ಜೊತೆ ನಿಯತ್ತಾಗಿರ್ಬೇಕು ಅಷ್ಟೇ. ನಿನ್ನನ್ನ ನೋಡಿದ್ರೆ ಗಂಭೀರವಾಗೇನೋ ಕಾಣಿಸ್ತಾ ಇದ್ಯಾ. ನನಗೆ ನಿಯತ್ತಾಗಿರ್ತ್ಯಾ ಅಂತಾನೂ ಅನ್ನಿಸ್ತಿದೆ. ಈ ಸಂಜು ಅಂದ್ರೆ ನಿಯತ್ತು, ನಿಯತ್ತು ಅಂದ್ರೇನೆ ಈ ಸಂಜು. ಅದೇನ್ ಕೆಲಸ ಅಂತ ಹೇಳಿ ಮೇಡಮ್. ಹಲೋ, ಸಮಾಧಾನ ಸಮಾಧಾನ. ಈ ಲೀಲಾ ಯಾರನ್ನೂ ಅಷ್ಟು ಸುಲಭವಾಗಿ ಹತ್ರ ಬಿಟ್ಕೊಳ್ಳೋಳಲ್ಲ. ನೀರನ್ನ ಕೆರೆಗೆ ಚೆಲ್ಲಿದ್ರೂ ಅಳೆದು ಚೆಲ್ಲಬೇಕು ಅನ್ನೋದು ನನ್ನ ಸಿದ್ಧಾಂತ. ನಾನ್ ನಿನಗ್ ಕೊಡ್ತಾ ಇರೋ ಕೆಲಸ ತುಂಬಾನೇ ಕಾನ್ಫಿಡೆನ್ಷಿಯಲ್. ಅದ್ರ ಕೆಲಸ ಏನು ಅಂತ ಮುಂದಿನ ಸಲ ಮೀಟ್ ಮಾಡ್ದಾಗ ಹೇಳ್ತೀನಿ. ಮೊದಲೇ ಹೇಳಿದ್ರೆ ಮುಂದಿನ ಸಲ ಬರ್ತಿದ್ನಲ್ಲ ಮೇಡಮ್. ಸುಮ್ಮನೆ ಗಾಡಿ, ಪೆಟ್ರೋಲು, ಟೈಮು ಎಲ್ಲ ವೇಸ್ಟ್. ಅದಕ್ಕೆಲ್ಲ ನೀನೇನು ಚಿಂತೆ ಮಾಡ್ಬೇಡ. ತಗೋ, ಇದನ್ನ ಅಡ್ವಾನ್ಸ್ ಅಂತ ಹೇಳಿಟ್ಕೋ. ಬಾಸ್ ಅಂದ್ರೆ ಈಗಿರ್ಬೇಕು ನೋಡಿ. ನಿಮ್ ಕೆಲಸ ಆಯ್ತು ಅಂತಾನೆ ತಿಳ್ಕೊಳ್ಳಿ. ಬೇಕಿದ್ರೆ ಪಾತ್ರೆ ತೊಳೆ ಕೆಲಸ ಬೇಕಾದ್ರೂ ಕೊಡಿ, ಪರವಾಗಿಲ್ಲ. ಅದ್ರ ಜೊತೆಗೆ ಒಳ್ಳೆ ಬ್ರಷ್, ಸೋಪು ಕೊಡೋದು ಮಾತ್ರ ಮರಿಬೇಡಿ ಮೇಡಮ್. ಸಾಕೋ ತಮಾಷೆ.
ಇವತ್ತಿಂದ ನಿನ್ನ ನೆಟ್ವರ್ಕ್ನ ಈ ಲೀಲಾ ಟ್ರೇಸ್ ಮಾಡ್ತಿರ್ತಾಳೆ ಅಂತ ತಿಳ್ಕೊ. ನೀನಿಡೋ ಪ್ರತಿ ಹೆಜ್ಜೆಗೂ ನನ್ನ CCTV ಕ್ಯಾಮ್ರಾ ಇರತ್ತೆ. ಅಯ್ಯೋ ದಯವಿಟ್ಟು ಎಲ್ಲ ಕಡೆ ಕ್ಯಾಮ್ರಾ ಇಡ್ಬೇಡಿ ಮೇಡಮ್, ನಂಗೆ ನಾಚಿಕೆ ಆಗುತ್ತೆ. ನೋಡು, ನಂಗೆ ಈ ರೀತಿ ತಮಾಷೆ ಎಲ್ಲ ಇಷ್ಟ ಆಗೋದಿಲ್ಲ. ಆದ್ರೆ ಕೆಲ್ಸದ ವಿಷಯದಲ್ಲಿ ಮಾತ್ರ ಪಕ್ಕಾ ಇರ್ಬೇಕು. ಇನ್ನೊಂದು ವಾರದಲ್ಲಿ ನಿನ್ನನ್ನ ಮೀಟ್ ಮಾಡ್ತೀನಿ. ಆಗ ಕೆಲಸ ಏನು ಅಂತಾನು ಹೇಳ್ತೀನಿ. ಎಡಗೈಲಿ ಕೊಟ್ಟಿದ್ದು ಬಲ್ಗೈಗೆ ಗೊತ್ತಾಗ್ಬಾರ್ದು. ಹಾಗಿರ್ಬೇಕು ನಿನ್ನ ವ್ಯವಹಾರ. ಓಕೆ, ಸರಿ, ಬಾಯ್. ನೀನಿನ್ ಹೊರಡು. ಈ ಆಂಟಿನೇ ಎಷ್ಟು ಮಸ್ತಿದ್ದಾಳೆ. ಇವಾಗ ಏನಾದ್ರೂ ಮಗಳಿದ್ರೆ ಇನ್ನೇಗಿರ್ಬೋದು. ಏನಿಲ್ಲ ಅಂದ್ರು ಬೆಂಗಳೂರಲ್ಲಿ 2-3 ಸೈಟ್ ಇಟ್ಟಿರ್ತಾಳೆ. ಇವಳಿಗೆ ಏನಾದ್ರೂ ಒಬ್ಳೆ ಮಗಳಿದ್ರೆ ನನ್ನ ನೆಕ್ಸ್ಟ್ ಸ್ಕೀಮು ಇವತ್ತು ಕೃಷ್ಣ ನನ್ನ ಜೊತೆಗಿದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ನಾನು ಎಲ್ಲ ಹೆಣ್ಮಕ್ಳು ಥರ ಮಕ್ಕಳು ಮರಿ ಸಂಸಾರ ಅಂತ ಮಾಡಿಕೊಂಡು ಸುಖವಾಗಿರ್ಬೋದಿತ್ತು. ಅಟ್ಲೀಸ್ಟ್ ಇನ್ನೊಂದು ಮಗು ಪಡೆಯೋ ಭಾಗ್ಯನಾದರೂ ನನ್ನ ಬದುಕಲ್ಲಿರ್ತಿತ್ತು. ಆದರೆ ಆವತ್ತು ತಗೊಂಡು ಒಂದು ರಾಂಗ್ ಡಿಸಿಷನ್ನು ಇವತ್ತು ನನ್ನ ಇಲ್ಲಿ ತನಕ ತಂದು ನಿಲ್ಸಿದೆ. ಆವತ್ತೇ ಕೃಷ್ಣನ್ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಬಿಡ್ಬೇಕಿತ್ತು. ಈ ಲಿವಿಂಗ್ ರಿಲೇಶನ್ಶಿಪ್ ಎಲ್ಲ ಸುಳ್ಳು ಮೋಸ ಅಂತ ಗೊತ್ತೇ ಆಗ್ಲಿಲ್ಲ. ಈಗ ಅನ್ಭವಿಸ್ತಾ ಇದ್ದೀನಿ. ಮನ್ಸಿಗಾದ ನೋವನ್ನ ಹೇಳ್ಕೊಳಕ್ಕೂ ಒಬ್ಬ ಪಾರ್ಟ್ನರ್ ಅಂತ ಇಲ್ಲ. ಒಂದ್ ಮಗುವಿನ ತಾಯಿ ಆಗ್ಬೇಕು ಅನ್ನೋದು ಪ್ರತಿ ಹೆಣ್ಣಿನ ಕನ್ಸು. ಆ ಮಗುನ ಎತ್ಕೊಂಡು ಮುದ್ದಾಡೋದು, ಅದಕ್ಕೆ ಸ್ನಾನ ಮಾಡಿಸೋದು, ಎಣ್ಣೆ ಹಚ್ಚೋದು, ಅದಕ್ಕೆ ಡ್ರೆಸ್ ಮಾಡೋದು, ಇದೆಲ್ಲ ಜೀವನದಲ್ಲಿ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆದ್ರೆ ನನ್ನ ಹಣೆಯಲ್ಲಿ ಇದ್ಯಾವುದೂ ಬರ್ದೇ ಇಲ್ಲ ಅನ್ಸತ್ತೆ. ಈ ಬೆಂಗಳೂರು ನೋಡು ಎಷ್ಟು ದೊಡ್ಡದಾಗಿದೆ. ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತಾನೆ ಗೊತ್ತಾಗಲ್ಲ. ಬಹುಶಃ ನಾನು ಒಬ್ಳನೇ ಇಲ್ಲಿ ಬಿಟ್ರೆ ಕಳ್ದೋಗ್ಬಿಡ್ತೀನಿ ಅನ್ಸುತ್ತೆ. 1-2-3 ಸರಿ ಬಂದ್ರೆ ಏನು ಗೊತ್ತಾಗಲ್ಲ ಕಣೆ. 1-2 ಸಲ ಅಲ್ಲ, 10-10 ಸಲ ಬಂದ್ರು ನಿಂಗೇನ್ ಗೊತ್ತಾಗಲ್ಲ ಅನ್ಸುತ್ತೆ. ನಮ್ ಕಡೆ 10 ಊರ್ ಸೇರಿದ್ರೆ ಇಲ್ಲಿ ಒಂದ್ ಏರಿಯಾ ಆಗುತ್ತೆ. ಅದೇನೋ ಕತ್ರಿಗುಪ್ಪೆ ಅಂತೆ, ಕೊಪ್ಪಕ್ಕಿನ ದೊಡ್ಡ ಇದೆ ಅಂತೆ. ನಂಗೆ ಗಾಂಧಿ ಬಜಾರ್ ನೋಡಿದ್ರೆ ತೀರ್ಥಹಳ್ಳಿ ಶೃಂಗೇರಿ 2 ಒಟ್ಟಿಗೆ ನೋಡ್ದಂಗ ಆಗ್ತಿದೆ. ಆದ್ರೂ ನನಗಂತೂ ಬೆಂಗಳೂರು ಒಂಚೂರು ಇಷ್ಟ ಆಗಿಲ್ಲ ಕಣೆ. ಅಮ್ಮನ ಬಲ್ವಂತಕ್ಕೆ ನಾನು ಇಲ್ಲಿದ್ದೀನಿ ಅಷ್ಟೇ. ಅಮ್ಮ ಅಂತೂ ಬೆಂಗಳೂರು ಹುಡುಗನೇ ಮದ್ವೆ ಆಗೋ ಅಂತ ಹುಚ್ಚಿಡ್ಕೊಂಡು ಕೂತಿದ್ದಾಳೆ. ನಾನಂತೂ ಹಳ್ಳಿಲೇ ಇರ್ತೀನಿ. ಅಬ್ಬಬ್ಬಾ ಅಂದ್ರು ಹಳ್ಳಿಲಿ ವಾರದಲ್ಲಿ ಒಂದು 5 ದಿನ ಕರೆಂಟ್ ಇರಲ್ಲ, ನೀರಿರಲ್ಲ. ಅಲ್ಲಿರೋ ಗಿಡ ಮರ ತೋಟ ಹಣ್ಣುಗಳು ಬಳ್ಳಿಗಳು ಹಸು ಕರು ಎಮ್ಮೆ ಮನೆ, ಅಬ್ಬಬ್ಬಾ ಅಲ್ಲಿರೋ ಮಜಾ ಇಲ್ಲಿ ಎಷ್ಟೇ ದುಡ್ಡು ಕೊಟ್ಟರು ಸಿಗಲ್ಲ ಕಣೆ. ಹೌದು ಅಕ್ಕ, ಒಬ್ರಿಗೆ ದುಡ್ಡು ಮುಖ್ಯ, ಇನ್ನೊಬ್ರಿಗೆ ನೆಮ್ಮದಿ ಮುಖ್ಯ. ಒಬ್ಬೊಬ್ರು ಬದುಕು ಒಂದೊಂದ್ ತರ. ನಮ್ಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಬದುಕ್ಬೇಕು ಅಷ್ಟೇ. ತೀರಾ ಅವ್ರು ಹಾಗೆ ಬದುಕ್ತಿದ್ದಾರೆ ಹೀಗೆ ಬದುಕ್ತಿದ್ದಾರೆ ಅಂತ ತಲೆ ಕೆಡ್ಸ್ಕೊಳ್ಳೋದ್ರಲ್ಲಿ ಹೊಟ್ಟೆ ಕಿಸ್ಬಿಡೋದ್ರಲ್ಲಿ ಯಾವ ಅರ್ಥ ಇಲ್ಲ. ಬಾ ಅಕ್ಕ.
ಅಯ್ಯೋ ಅಕ್ಕ, ಬೆಂಗಳೂರು ನಾವು ದೂರದಲ್ಲಿ ಕುತ್ಕೊಂಡು ನೋಡಿದ್ರೆ ಚೆನ್ನಾಗ್ ಅನ್ಸುತ್ತೆ. ಅದೇನೋ ಹೇಳ್ತಾರಲ್ಲ, ದೂರ ಬೆಟ್ಟ ನುಣ್ಗೆ, ಹಾಗೆ. ಸರಿ ಅಕ್ಕ, ನಾವೀಗ ಬಂದಿದ್ದು ಬಟ್ಟೆ ಪರ್ಚೇಸ್ ಮಾಡಕ್ಕಲ್ವಾ? ಅಲ್ಲಿ ನೋಡು, ಅಲ್ಲಿ ಚೆನ್ನಾಗಿದೆ ಅನ್ಸುತ್ತೆ, ಅಲ್ಲಿ ಹೋಗೋಣವಾ? ಬಾ. ವಸು ಹೇಗಿದೆ? ಅಕ್ಕ ಚೆನ್ನಾಗಿಲ್ಲ, ಅಲ್ಲಿ ನೋಡೋಣವಾ? ಬಾ. ಮಧು, ನೀನು ಹನಿಮೂನ್ಗೆ ಬರೋದಕ್ಕೆ ಒಪ್ಕೊಂಡ್ಮೇಲೆ ನಾನು ಮತ್ತೊಂದ್ಸಲ ಡೇಟ್ನ ಕನ್ಫರ್ಮ್ ಮಾಡಿದೆ. ನಾವು ಮುಂದಿನ ವಾರನೇ ಹೊರಡ್ತಾ ಇದ್ದೀವಿ. ಸರಿ ರೀ, ನಿಮ್ದೇನು ಪ್ಲಾನ್ಸ್ ಇದೆಯೋ ಹಾಗೆ ಮಾಡಿ. ನಾನು ಬರ್ತೀನಿ ಅಂತ ಹೇಳಿದ್ದೀನಲ್ಲ, ಬರ್ತೀನಿ ಅಷ್ಟ. ಅರೆ ಇದೇನಿದು? ಮಧು ಕೃಷ್ಣನ ಜೊತೆ ಹನಿಮೂನ್ಗೆ ಹೊರಟಿದ್ದಾಳ. ಅವತ್ತು ನೋಡಿದ್ರೆ ಅದನ್ನು ಡೈವರ್ಸ್ ಕೊಡ್ತೀನಿ, ಕೋರ್ಟಿಗೆ ಹೋಗ್ತೀನಿ ಅಂತೆಲ್ಲ ಹೇಳ್ತಿದ್ಲು. ಓಕೆ ಮಧು, ನಿನಗೆ ಅಲ್ಲೇನಾದ್ರೂ ಪರ್ಟಿಕ್ಯುಲರ್ ಆಗಿ ಇಂಥ ಜಾಗನೇ ನೋಡ್ಬೇಕು ಅಂತಿದ್ರೆ ಈಗಲೇ ಹೇಳು. ಯಾಕಂದ್ರೆ ಒಂದ್ಸಲ ಪ್ಲಾನ್ ಪಕ್ಕ ಆದ್ಮೇಲೆ ಅದನ್ನ ಟ್ರಾವೆಲ್ ಏಜೆನ್ಸಿಯವರು ಚೇಂಜ್ ಮಾಡೋದಿಲ್ಲ. ನಂಗೆ ಆ ಥರದ ಆಸೆ ಏನೂ ಇಲ್ಲ ರೀ. ಆ ಕಡೆ ಜಾಗಗಳ ಬಗ್ಗೆನೂ ನಂಗೆ ಗೊತ್ತಿಲ್ಲ. ನೀವು ಎಲ್ಲಿ ಕರ್ಕೊಂಡು ಹೋಗ್ತಿರೋ ನಾನು ಅಲ್ಲಿಗೆ ಬರ್ತೀನಿ. ತಾಜ್ ಮಹಲ್, ಕುತುಬ್ ಮಿನಾರು, ಕಾಶಿ, ದಿಲ್ಲಿಗೆ ಹತ್ರ ಇರೋ ಯಾವ್ದಾದ್ರು ಜಾಗಕ್ಕೆ ಹೋಗ್ಬೇಕು ಅಂತಿದ್ರೆ ಹೇಳು. ಯಾಕಂದ್ರೆ ನಾವು ದಿಲ್ಲಿವರೆಗೂ ಹೋಗ್ತಾ ಇದ್ದೀವಿ. ಓಕೆ ಫೈನ್, ನಿನಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಹಾಗಿದ್ರೆ ಟ್ರಿಪ್ದು ಪೂರ್ತಿ ರೆಸ್ಪಾನ್ಸಿಬಿಲಿಟಿ ನಾನೇ ತಗೊಳ್ತೀನಿ. ಆದ್ರೆ ನಾನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀನೋ ಅಲ್ಲಿಗೆಲ್ಲ ನೀನು ಬರಬೇಕು. ಬೆಟ್ಟ, ಪರ್ವತ, ಹಿಮ, ಹೈಟು, ಚಳಿ, ಇದನ್ನೆಲ್ಲ ನೀನು ಎಕ್ಸ್ಪೀರಿಯನ್ಸ್ ಮಾಡ್ತೀಯ. ಮಧು, ಹ್ಯಾಪಿ ತಾನೆ? ಸರಿ, ನಂಗೊಂದು ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ವಸು, ಇದ್ ನೋಡು ಹೇಗಿದೆ? ಅಕ್ಕ ಚೆನ್ನಾಗಿದೆ. ಸರಿ, ಇಬ್ರು ಒಂದೊಂದು ತಗೊಂಡ್ಬಿಡೋಣ ಹಾಗಿದ್ರೆ. ಇವರೇ ಸ್ವಲ್ಪ ಬನ್ನಿ ಇಲ್ಲಿ. ಎಸ್ ಮೇಡಮ್. ಎಷ್ಟಾಗತ್ತಿದು? ಒಂದು ನಿಮಿಷ ಮೇಡಮ್. ಇದು 2200 ಮೇಡಮ್. ಇದು 2400 ಮ್ಯಾಮ್. ಟೋಟಲಿ 4600 ಆಗುತ್ತೆ. ಒಂದು 300 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ. ಹೇಳ್ಬೇಕಾದ್ರೆ ಒಂದು 300 ರೂಪಾಯಿ ಜಾಸ್ತಿ ಹೇಳಿರ್ತೀರಲ್ವಾ? ಮೇಡಮ್, ಫಿಕ್ಸ್ ರೇಟ್ ಅಂತ ಬೋರ್ಡ್ ಹಾಕಿದೆ. ಆಲ್ರೆಡಿ ಹಬ್ಬದ ಪ್ರಯುಕ್ತ 20% ಡಿಸ್ಕೌಂಟ್ ಕಳೆದು ಹಾಕಿರೋ ರೇಟ್ ಇದು. ಏನು ಡಿಸ್ಕೌಂಟಾ? ನಮ್ಮೂರಲ್ಲಿ ಏನು ರಿಯಾಯಿತಿ ಇಲ್ಲದೆ ಇದಕ್ಕಿಂತ 300 ರೂಪಾಯಿ ಕಮ್ಮಿಗೆ ಸಿಗುತ್ತೆ. ಬೆಂಗಳೂರು ಚೀಪು ಅಂತ ಇಲ್ಲಿಗೆ ಬಂದ್ರೆ ಒಳ್ಳೆ ಹಳ್ಳಿ ಗುಡ್ ಸವಾಸ ಆಯ್ತಲ್ಲ ನಿಮ್ದು. ಬೇಕಿದ್ರೆ ತಗೊಳ್ಳಿ, ಬೇಡಿದ್ರೆ ಬಿಡಿ. ಅವರು ಈ ಊರಿಗೆ ಹೊಸಬ್ರು, ಅದಕ್ಕೆ ಯಾಕೆ ಹಾಗೆ ಮಾತಾಡ್ತೀರಾ? ಮೇಡಮ್, ನಿಮ್ಗಿದೆಲ್ಲ ಹೊಸದು. ನಮಗೆ ದಿನಕ್ಕಿಂತ 20 ಕಸ್ಟಮರ್ ಬರ್ತಾರೆ. ಅದ್ ಹಾಗಲ್ಲ ಅಕ್ಕ, ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು. ಸರಿ, ಇದೆರಡನ್ನೂ ಪ್ಯಾಕ್ ಮಾಡ್ಬಿಡಿ. ಸರಿ ಮೇಡಮ್. ಕೊಡಕ್ಕ. ಬಾ ಹೋಗೋಣವಾ? ಸಾರಿ ಮೇಡಮ್. ಡಿಕ್ಕಿ ಹೊಡೆದು ಸಾರಿ ಕೇಳಿದ್ರೆ ಹೇಗೆ? ರೀ, ನಾನೇನ್ ಬೇಕು ಅಂತ ಡಿಕ್ಕಿ ಹೊಡೆದ್ನಾ?
ಆಯ್ತು ಬಿಡಿ ಅಕ್ಕ ನಡಿ. ಅಕ್ಕ ಈ ಪರಿಚಯ ಇಲ್ದಿರೋರ ಹತ್ರ ಎಲ್ಲ ಜಗಳ ಮಾಡಿದ್ರೆ ತುಂಬಾ ಡೇಂಜರ್ ಅಕ್ಕ. ನೀನ್ ಹೋಗ್ಲಿ ಅಂತ ಹಾಗೆ ಬಿಟ್ರೆ ನಾಳೆ ಮತ್ತೆ ಬಂದು ಡಿಕ್ಕಿ ಹೊಡಿತಾನೆ. ಈ ಪೋಲಿ ಹುಡುಗರ ಹಣೆ ಬರನೇ ಇಷ್ಟು. ಹೋಗ್ಲಿ ಬಿಡಕ್ಕ, ಇನ್ನೊಂದ್ಸರಿ ನಮ್ ತಂಟೆಗೆ ಬಂದ್ರೆ ಆಗ್ ನೋಡ್ಕೊಂಡ್ರೆ ಆಯ್ತು. ಅವ್ರಿಂದ ಯಾರ್ಯಾರು ಇರ್ತಾರೋ ಏನೋ, ಸುಮ್ನೆ ನಮ್ಗೆ ಯಾಕೆ ರಿಸ್ಕು. ಈಗ ನಾವಿಲ್ಲಿಂದ ಮೊದ್ಲು ಜಾಗ ಖಾಲಿ ಮಾಡೋಣ ಬಾ. ಸೋನು ಬೇಬಿ, ಏನಾಯ್ತು ಪುಟ? ಯಾಕೆ ಹೀಗೆ ಮಂಕ ಕೂತಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಮಾಮ್. ಕೃಷ್ಣನ್ ಜೊತೆಗಿನ ಹಳೆ ದಿನಗಳು ನೆನಪಾಯ್ತು. ಲ್ಯಾಪ್ಟಾಪ್ನಲ್ಲಿ ಏನೋ ಹುಡುಕ್ತಾ ಇದ್ದೆ, ಆಗ ಒಂದಷ್ಟು ಹಳೆ ಫೋಟೋಗಳು ಸಿಕ್ತು. ಇಲ್ಲಿ ನೋಡು ಮಾಮ್. ಮಾಮ್, ಪ್ರತಿ ಹುಡುಗಿಗೂ ಒಂದಲ್ಲ ಒಂದು ಸ್ಟೇಜಲ್ಲಿ ಒಬ್ಬ ಗಂಡ ಜೊತೆಗಿರ್ಬೇಕು, ತನ್ನ ಕಷ್ಟಗಳನ್ನ ಕೇಳಬೇಕು, ಅವನ ಜೊತೆಗೆ ತನ್ನ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಆಸೆ ಆಗತ್ತಲ್ವಾ ಮಾಮ್? ನಿನಗೆ ಯಾವತ್ತೂ ಆ ಥರ ಅನ್ಸ್ಲಿಲ್ವಾ ಮಾಮ್? ಮಾಮ್, ನಾನು ಕೃಷ್ಣ ಒಟ್ಟಿಗೆ ಇದ್ದ ದಿನಗಳು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಾಮ್? ನಾವಿಬ್ರು ಒಟ್ಟಿಗೆ ಕೂತು ಅದೆಷ್ಟು ಸಿನಿಮಾಗಳು ನೋಡಿದೀವೋ. ಮಧ್ಯರಾತ್ರಿ ಎದ್ದೋಗಿ ಐಸ್ ಕ್ರೀಮ್ ತಿನ್ಕೊಂಡ್ ಬರ್ತಿದ್ವಿ. ಲೈಫ್ ಸಾಕಾಯ್ತು, ಆಫೀಸ್ ಬೋರ್ ಆಯ್ತು ಅಂದ್ರೆ ಸಾಕು, ಪಿಕ್ನಿಕ್ ಟ್ರೆಕ್ಕಿಂಗು ಅಂತ ಅದೆಷ್ಟೆಲ್ಲ ಸುತ್ತಾಡ್ತಿದ್ವಿ. ಆ ನೆನಪುಗಳ್ದೆ ಈ ಫೋಟೋಗಳು ಮಾಮ್. ಮಾಮ್, ಕೃಷ್ಣ ಮತ್ತೆ ನನ್ನ ಪ್ರೀತಿಸ್ತಾನ? ನನ್ನ ಪ್ರೀತಿ ಒಪ್ಕೊಳ್ತಾನ? ಪ್ರತಿ ಸಲ ಕಾಲ್ ಮಾಡಿದಾಗ್ಲೂ ಒಂದಲ್ಲ ಒಂದ್ ನೆಪ ಹೇಳಿ ಫೋನ್ ಕಟ್ ಮಾಡ್ತಾನೆ. ಈ ಸಲ ಅವ್ನು ತಪ್ಪಿಸ್ಕೊಂಡ ಅಂದ್ರೆ ಅವನ್ನ ಪಡ್ಕೊಳಕ್ಕೆ ಈ ಫೋಟೋಗಳೇ ನನ್ನ ಅಸ್ತ್ರ. ನೋಡ್ತಾ ಇರು ಮಾಮ್, ಕೃಷ್ಣ ತಾನಾಗ್ತಾನೆ ನನ್ನ ಮುಂದೆ ಬರ್ಬೇಕು, ಹಾಗೆ ಮಾಡ್ತೀನಿ. ವಾವ್, ವೆರಿ ಗುಡ್ ಸೋನು. ಮನುಷ್ಯನಿಗೆ ಈ ತರ ಛಲ ಇರಬೇಕು. ನೀನು ಹೀಗೆ ಇಂಡಿಪೆಂಡೆಂಟ್ ಆಗ್ತಿರೋದನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಹೇಗಾದ್ರೂ ಕೃಷ್ಣನ ಪಡ್ಕೊಳ್ಳೇಬೇಕು ಅನ್ನೋ ಹಂಬಲ ಈ ಸಲ ನಿನ್ನಲ್ಲಿ ಜಾಸ್ತಿ ಆಗಿದೆ. ಇಷ್ಟಿದ್ರೆ ಸಾಕು, ಯುದ್ಧನ ನೀನು ಅರ್ಧ ಗೆದ್ದ ಹಾಗೇನೆ. ನಿನ್ನ ಪ್ರಯತ್ನನ ನೀನ್ ಮಾಡು, ನನ್ನ ಕೆಲಸನ ನಾನ್ ಮಾಡ್ತೀನಿ. ಒಟ್ನಲ್ಲಿ ಹೇಗಾದ್ರೂ ಮಾಡಿ ಆ ಕೃಷ್ಣನ ನಮ್ಮೋನ್ ಮಾಡ್ಕೋಬೇಕು ಅಷ್ಟೇ. ಅದೇ ನಮ್ಮಿಬ್ರು ಗುರಿ. ವಾಟ್ ಯು ಸೇ ಬೇಬಿ? ಓಕೆ ಮಾಮ್, ಈ ಸಲ ನಾನು ಡಿಸೈಡ್ ಮಾಡಿದ್ದೀನಿ, ಸೋಲ್ಬಾರ್ದು ಅಂತ. ಇನ್ನೂ ಎಷ್ಟೊಂದು ಫೋಟೋಗಳಿದೆ, ಈ ಫೋಟೋಗಳೇ ನನ್ನ ಗೆಲ್ಸೋದು. ನೋಡು ಮಾಮ್,